ಸರ್ ಹಾಗೆ ಶೇಕ್ ಹ್ಯಾಂಡ್ ಕೊಟ್ಟಿವಿ ಅಚ್ಚೇರಿಂದ ಕೇಳ್ಬಿಡು ಎಲ್ಲಿ ಬಿಡು ಸಾಕು ಸರ್ ಮುಂದೆ ನೋಡಿ ಫೋಟೋಸ್ ಬೇಕನಾ ಇದ್ರ ಮೇಲೆ ಆಯ್ತು ವಕೀಲ ವೃತ್ತಿ ನಡೆಸುತ್ತಿರುವ ವಕೀಲರುಗಳ ನಿವೇಶನ ದೊರಕಿಸಿಕೊಡುವ ಉದ್ದೇಶದಿಂದ 2006ನೇ ಇಸ್ವಿಯಲ್ಲಿ ವಕೀಲರ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಸಂಸ್ಥಾಪಕ ಅಧ್ಯಕ್ಷನಾಗಿ ಸತತವಾಗಿ 5 ಬಾರಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಮೊದಲನೇ ಹಂತವಾಗಿ ವಕೀಲರ ಬಡಾವಣೆಯನ್ನು ಅಂಚೆ ಗ್ರಾಮದ ಸರ್ವೆ ನಂಬರ್ಗಳನ್ನು ಅಭಿವೃದ್ಧಿಪಡಿಸಿ ವಕೀಲರಿಗೆ ನಿವೇಶನಗಳನ್ನು ವಿತರಿಸಿರುತ್ತೇವೆ. ಎರಡನೇ ಹಂತದ ಬಡಾವಣೆ ಕರ್ನಾಟಕ ಗೃಹ ಮಂಡಳಿಯೊಂದಿಗೆ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸುತ್ತಿರುವ ಕೇರ್ಗಳಿ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ 794 ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಸದಸ್ಯರಿಗೆ ವಿತರಿಸಲು ಕ್ರಮ ಕೈಗೊಂಡಿದ್ದೇವೆ. ಆ ಬಡಾವಣೆಯ ಕೆಲಸ ಕಾರ್ಯಗಳು ಪ್ರಾರಂಭವಾಗಿರುತ್ತದೆ. ಮೂರನೇ ಹಂತದ ಬಡಾವಣೆ ನ್ಯಾಯದೇವತೆ ಬಡಾವಣೆಯಾಗಿ ದನಗಳಿ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ನ್ಯಾಯದೇವತೆ ಬಡಾವಣೆಯನ್ನು ಅಭಿವೃದ್ಧಿಪಡಿಸಿ ಸದಸ್ಯರಿಗೆ ನಿವೇಶನ ವಿತರಿಸಲು ಕ್ರಮ ಕೈಗೊಂಡಿದ್ದೇವೆ. ಸದರಿ ಬಡಾವಣೆಯ ಕಾಮಗಾರಿ ಕಾರ್ಯವು ಮುಕ್ತಾಯ ಹಂತದಲ್ಲಿದ್ದು ಸದಸ್ಯರಿಗೆ ಮಂಜೂರಾತಿ ಮತ್ತು ನೋಂದಣಿ ಕಾರ್ಯವನ್ನು ಕೈಗೊಳ್ಳಬೇಕಾಗಿರುತ್ತದೆ. ಇತರ ಸದಸ್ಯರುಗಳಿಗೆ 4ನೇ ಹಂತ ಮತ್ತು 5ನೇ ಹಂತದ ಬಡಾವಣೆಯನ್ನು ಆರ್.ಟಿ. ನಗರದ ಅಕ್ಕಪಕ್ಕ ಮತ್ತು ಯಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಅಭಿವೃದ್ಧಿಪಡಿಸಿ ವಿತರಿಸಲು ಕ್ರಮ ಕೈಗೊಂಡಿದ್ದೇವೆ. ನನ್ನನ್ನು 5ನೇ ಬಾರಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲ ನಮ್ಮ ಸಂಘದ ಹೊಸದಾಗಿ ಆಯ್ಕೆಯಾದ ನಿರ್ದೇಶಕರುಗಳಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಈ 2026ರಿಂದ 31ನೇ ಸಾಲಿನ 5 ವರ್ಷಗಳ ಸಹಕಾರಿ ವರ್ಷದ ಅವಧಿಗೆ ಆಯ್ಕೆ ಮಾಡಿದ ನಮ್ಮ ಸಂಘದ ಎಲ್ಲ 15 ನಿರ್ದೇಶಕಗಳನ್ನು ಆಯ್ಕೆ ಮಾಡಿದ ಎಲ್ಲ ಸದಸ್ಯರುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಗ್ಗೆ ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘದೊಂದಿಗೆ ಸಹಕಾರ ಸಂಘದ ನಿರ್ದೇಶಕರುಗಳೊಂದಿಗೆ ಸರ್ಕಾರದ ಜೊತೆಗೆ ಚರ್ಚಿಸಿ ಅದರ ಬಗ್ಗೆ ಕ್ರಮ ಕೈಗೊಳ್ತೇವೆ. ಹೊಸ ಅರ್ಜಿ ನಾವು ಇವಾಗ ಕಾಲ್ ಮಾಡಿದಾಗ ಹೊಸ ಅರ್ಜಿ ಬರ್ತವೆ. ಪೆಂಡಿಂಗು ಇನ್ನು 300 ಅರ್ಜಿ ಹಾಲಿ ಇದ್ದಾವೆ. ಅರ್ಜಿ ನಿವೇಶನಗಾಗಿ ಸಲ್ಲಿಸಿರುವಂಥ ಅರ್ಜಿಗಳು ಹಾಲಿ ಪೆಂಡಿಂಗ್ ಇದೆ. ಈ ನನ್ನ ನಿರ್ದೇಶಕನಾಗಿ ಆಯ್ಕೆ ಮಾಡಿದಂಥ ನನ್ನೆಲ್ಲ ವಕೀಲ ಬಂಧುಗಳಿಗೂ ಹಾಗೂ ನನಗೆ ಆಯ್ಕೆ ಆಗೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ನನ್ನ ಸ್ನೇಹಿತರಿಗೆಲ್ಲವೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಈ ಉಪಾಧ್ಯಕ್ಷನಾಗಲಿಕ್ಕೆ 2ನೇ ಬಾರಿಗೆ ನನಗೆ ಎಲ್ಲ ನಿರ್ದೇಶಕರು 15 ಜನ ನಿರ್ದೇಶಕರು ಕೂಡ ಸಂಪೂರ್ಣವಾಗಿ ಮುಕ್ತ ಬೆಂಬಲ ನೀಡಿದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮ್ಮ ಕನಸು ಏನು ಅಂತಂದರೆ ಈಗ 2ನೇ ಬಾರಿ ಏನು ಕೇರ್ಗಳಲ್ಲಿ 794 ಸೈಟು ನಿವೇಶನ ನಡೀತಾ ಇದೆ ಹಂಚಲಿಕ್ಕೆ, ಆ ಒಂದು ಕಾಮಗಾರಿಯನ್ನು ಆದಷ್ಟು ಶೀಘ್ರದಲ್ಲಿ ಪೂರ್ಣಗೊಳಿಸಿ ನಮ್ಮ ಸದಸ್ಯರಿಗೆ ಆ ನಿವೇಶನವನ್ನು ಹಂಚುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ಮತ್ತು ಈಗ ಪೆಂಡಿಂಗ್ ಏನು ಅಪ್ಲಿಕೇಶನ್ಗಳು ಬಂದಿದ್ದಾವೆ ಅವ್ರಿಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ 4ನೇ ಬಡಾವಣೆ 5ನೇ ಬಡಾವಣೆ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಕೂಡ ಆಸೆಯನ್ನು ಹೊಂದಿದ್ದೇವೆ. ಅರ್ಜಿಗೆ ಅನುಗುಣವಾಗಿ ನಾವು ಅವ್ರಿಗೆ ಸೈಟ್ನ ವಿತರಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಜೊತೆಗೆ ಏನು ನಮ್ಮ ಮೇಲೆ ನಿರೀಕ್ಷೆ ಇಷ್ಟು ನಮಗೆ ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಮತ್ತು ಅವ್ರಿಗೆ ಆದಷ್ಟು ಬೇಗ ನಾವು ನಿವೇಶನವನ್ನು ವಿತರಿಸಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಈ ಮೂಲಕ ನಾನು ಅವ್ರಿಗೆ ನನ್ನ ಭರವಸೆಯನ್ನು ನೀಡುತ್ತೇನೆ ಸರ್. ಲೋಕೇಶ್ ಗೌಡ ಅಂತ 5ನೇ ಬಾರಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದಾರೆ. ಸಂಸ್ಥಾಪಕ ನಿರ್ದೇಶಕರಾಗಿ ನಾವು ಸ್ಟಾರ್ಟಿಂಗು ಮೊದಲನೇ ಹಂತದ ಬಡಾವಣೆಯನ್ನು ಅಂಚಾ ಗ್ರಾಮ ಇದೆಯಲ್ಲ ಹಾತ್ಕಳ್ಳಿ, ಅಲ್ಲಿ 150 ಸೈಟ್ಗಳನ್ನ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಮನೆ ಕಟ್ತಾ ಇದ್ದಾರೆ. ಅಲ್ಲಿ ಅದು ಕಂಪ್ಲೀಟ್ ಆಗಿದೆ. 7ನೇ ಹಂತದ ಬಡಾವಣೆಯಾಗಿ ಕೇರ್ಗಳಲ್ಲಿ 794 ಸೈಟ್ನ 2013 ಅಗ್ರಿಮೆಂಟ್ ಮಾಡ್ಕೊಂಡು ಈಗ ಡಿಸ್ಟ್ರಿಬ್ಯೂಷನ್ ಹಂತದಲ್ಲಿ ಇದ್ದೇವೆ. ಮತ್ತು 3ನೇ ಹಂತದ್ದು ಮುಂದಿನ ತಿಂಗಳು ರಿಜಿಸ್ಟ್ರೇಷನ್ ಆಗುತ್ತೆ. ಅದು 150 ಸೈಟ್ಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಆಲ್ರೆಡಿ. ಇಷ್ಟು ಆಗಿ 4ನೇ ಮತ್ತು 5ನೇ ಹಂತದ ಬಡಾವಣೆಯನ್ನು ಮಾಡೋ ಐಡಿಯಾ ಮುಂದಿನ ತಿಂಗಳಿದೆ. ಎಲ್ಲ ಜಮೀನೆಲ್ಲ ಪರಿಶೀಲನೆ ಮಾಡಿದ್ದೀವಿ, ಎಲ್ಲ ಆಗಿದೆ.
ಮತ್ತು ಈಗ 5ನೇ ಬಾರಿ ಆಯ್ಕೆ ಮಾಡಿದ ನಮ್ಮ ಮೈಸೂರು ವಕೀಲರ ಗೃಹ ನಿರ್ಮಾಣ ಸಹಕಾರ ಸಂಘದ ಎಲ್ಲ ನಮ್ಮ ಸದಸ್ಯರಿಗೆ ಸಂಘದ ಪರವಾಗಿ ವೈಯಕ್ತಿಕವಾಗಿ ಎಲ್ರಿಗೂ ನಾವು ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಈ ಏನೇನು ನಮ್ಮ ಕೆಲಸ ಅಭಿವೃದ್ಧಿಗಳು ಹೊಂದ್ಕೊಂಡಿದ್ದೀವಿ ಅವೆಲ್ಲದಕ್ಕೂ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಎಲ್ಲ ನಿರ್ದೇಶಕರುಗಳು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಈಗ ಅಧ್ಯಕ್ಷರಾಗಿದ್ದ ಶಂಭುಗೌಡರಿಗೂ ಉಪಾಧ್ಯಕ್ಷರಾಗಿದ್ದಂಥ ಸೋಮನಾಯ್ಕ ಅವ್ರಿಗೂ ತುಂಬ ಅಭಿನಂದನೆ ಸಲ್ಲಿಸ್ತಾರೆ. ಶಂಭುಗೌಡರ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಈಗ 5ನೇ ಬಾರಿ ಅವ್ರನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ. ಅವರು ನಿರೀಕ್ಷೆ ಇದೆ ಸರ್. ಆ ಶಂಭುಗೌಡರು ಸಂಸ್ಥಾಪಕ ಅಧ್ಯಕ್ಷರು, ಅವರಿಂದಲೇ ಎಲ್ಲ ಇದೆಲ್ಲ ನಡೀತಾ ಇರೋದು. ಅವರೇ ಸಂಸ್ಥಾಪಕರು, ಅವ್ರ ಡೈರೆಕ್ಷನ್ನೇ. ಅವರು ಅನುಭವಿ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಸಖತ್ ಅನುಭವಿ ಇದ್ದಾರೆ ಮತ್ತು ಸಹಕಾರಿ ಕ್ಷೇತ್ರದಲ್ಲೂ ಅನುಭವಿ ಇದ್ದಾರೆ ಅವರು. ಆದ್ದರಿಂದ ಅವರೇ ಸಂಸ್ಥಾಪಕರಾದ್ದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ನಡೀತಾ ಇದೆ ಸರ್. ಓಕೆ. This is the second time I got elected. Okay, sir. Second time I got elected. First time I was become a vice president. And my best ambition to work for the advocate community. ಎಷ್ಟು ಬೇಗ ಕೆಲಸ ಆಗ್ತದೋ ಅಷ್ಟು ಬೇಗ ಅಡ್ವೊಕೇಟ್ಸ್ ಅವ್ರಿಗೆ ಸೈಟ್ ಕೊಡಬೇಕು. That is my ambition. Sir, Yeah, he got elected 5 times. He is one of the founder. He is the architect of our housing society. And always will be back of him. what is your members' opinion, sir, for the electing? Yeah, that's what they knew that we are going to work. For that only they got elected our side. Yeah, that's it. What you going to say for your advocates, sir? Advocate, those who are all voted for me, I am very grateful to them. Thank you, every Asian voters for me. ದಿನಾಂಕ 22/2/2026 ನಡೆದಂಥ ಮೈಸೂರು ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೋಪಾಲೇಗೌಡ ಸರ್ ನಾನು ಆಯ್ಕೆಯಾಗಿರ್ತೀನಿ. ಅದೇ ರೀತಿ ಇತರ 15 ಜನ ಸದಸ್ಯರು ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ. ಅದರಲ್ಲಿ ಈ ದಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಶಂಭುಗೌಡರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಮತ್ತು ಉಪಾಧ್ಯಕ್ಷರಾಗಿ ಸೋಮನಾಯ್ಕರವರು ಆಯ್ಕೆಯಾಗಿರುತ್ತಾರೆ. ಮತ್ತು ನಮ್ಮ ಈ ಗೃಹ ನಿರ್ಮಾಣ ಸಹಕಾರ ಸಂಘವು 2006ರಲ್ಲಿ ಪ್ರಾರಂಭಗೊಂಡಿದ್ದು, ಪ್ರಾರಂಭಿಕ ಸಂಸ್ಥಾಪಕ ಅಧ್ಯಕ್ಷರಾಗಿ ಶಂಭುಗೌಡರವರು ಆ ಸಂದರ್ಭದಲ್ಲಿ ಈ ಒಂದು ಸೊಸೈಟಿಯನ್ನು ಮತ್ತು ಇದರ ನಿರ್ದೇಶಕರೊಂದಿಗೆ ಸದಸ್ಯರೊಂದಿಗೆ ಪ್ರಾರಂಭಿಸಿದ್ದು ಯಶಸ್ವಿಯುತವಾಗಿ ನಡೀತಾ ಇದೆ. ಇದರಲ್ಲಿ ಮೊದಲನೇ ಹಂತವಾಗಿ ಹಂಚಿಯ ಗ್ರಾಮದಲ್ಲಿ ಈಗಾಗಲೇ ನಿವೇಶನಗಳ ಹಂಚಿ ಅಲ್ಲಿ ಸದಸ್ಯರು ಮನೆ ಸಹ ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸ್ತಿದ್ದಾರೆ. ನಂತರದಲ್ಲಿ ಕೇರ್ಗಳಿ ಗ್ರಾಮದಲ್ಲಿ ಒಂದು ಹೌಸಿಂಗ್ ಕರ್ನಾಟಕ ಗೃಹ ಮಂಡಳಿ ಮತ್ತು ಸುಬ್ರಹ್ಮಣ್ಯ ಕನ್ಸ್ಟ್ರಕ್ಷನ್ ರವರ ಒಂದು ಜಾಯಿಂಟ್ ವೆಂಚರ್ ಒಂದು ಪ್ರೋಗ್ರಾಮ್ ಕೆಳಗಡೆ ನಾವು 794 ಸದಸ್ಯರಿಗೆ ನಿವೇಶನ ಹಂಚಿಕೆ ಕಾರ್ಯ ಸಿವಿಲ್ ಕಾಮಗಾರಿ ಪ್ರಾರಂಭವಾಗಿದ್ದು, ಸದ್ಯದಲ್ಲಿ ಸದರಿ ಕಾಮಗಾರಿ ಮುಗಿದು ಎಲ್ಲ ನಿವೇಶನ ಆಕಾಂಕ್ಷಿಗಳಿಗೂ ಅದರಲ್ಲಿ ಸದಸ್ಯರಾಗಿರುವಂತಹ ಹಣ ಕಟ್ಟಿರುವಂತಹ ಎಲ್ಲರಿಗೂ ಒಂದು ನಿವೇಶನ ನೀಡುವಂಥ ಕೆಲಸ ಒಂದು ನಡೀತಾ ಇದೆ. ಮತ್ತು ಅದೇ ರೀತಿ 3ನೇ ಹಂತದಲ್ಲಿ HD ಕೋಟೆ ರಸ್ತೆಯ ದನಗಳ್ಳಿ ಗ್ರಾಮದಲ್ಲಿ ಸಹ 104 ಸದಸ್ಯರಿಗೆ ನಿವೇಶನ ಹಂಚಿಕೆ ಸಂಬಂಧ ಅರ್ಜಿ ಪಡೆದು ಆ ವಿತರಣಾ ಕಾರ್ಯ ಈ ಸದ್ಯದಲ್ಲೇ ಇನ್ನು 1-2 ತಿಂಗಳಲ್ಲಿ ಅವರಿಗೆ ರಿಜಿಸ್ಟ್ರೇಷನು ಮತ್ತು ಅಲಾಟ್ಮೆಂಟ್ ಪ್ರೋಸೆಸ್ ಆಗುವ ಸಾಧ್ಯತೆಗಳು ಇರೋದ್ರಿಂದ, ಮತ್ತು ಈ ಒಂದು ಚುನಾವಣೆಯಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘದ ಸದಸ್ಯರು ನಮ್ಮನ್ನು ಆಯ್ಕೆಗೊಳಿಸಿ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ತಂದುಕೊಟ್ಟಿದ್ದಾರೆ. ಮತ್ತು ಅವರ ಎಲ್ಲ ಮಾಡಿರುವಂಥ ಆಯ್ಕೆಗಳನ್ನು ನಾವು ಈ ಮೂಲಕ ಅಭಿನಂದಿಸ್ತೀವಿ ಮತ್ತು ನಮ್ಮ ಮೇಲೆ ಇಟ್ಟಿರುವಂತಹ ಒಂದು ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಹೆಸರು ಗೋಪಾಲ್ಗೌಡ ಅಂದ್ಬಿಟ್ಟು ನಾನು ಇದು 2ನೇ ಬಾರಿ ನಿರ್ದೇಶಕನಾಗಿ ಆಯ್ಕೆಯಾಗಿರ್ತೇನೆ ಮತ್ತು ಮಾಜಿ ಉಪಾಧ್ಯಕ್ಷ ಆಗಿರುತ್ತೇನೆ. ಮತ್ತು ಈ ದಿನ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಶಂಭುಗೌಡರಿಗೆ ಮತ್ತು ಸೋಮನಾಯ್ಕರವರಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ.